ಶಿಕ್ಷಕ ಆಕಾಂಕ್ಷಿ ಸ್ನೇಹಿತರು ಕೇಳ್ತಾ ಇದ್ರು, ಸರ್ ಜಿಕೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕ್ರಿ ಅಂತ. ಸೊ ಇವತ್ತು ಒಂದು ಎಲ್ಲ ನಮ್ಮ ಪ್ರೈಮರಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಆಮೇಲೆ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗಲೆಂದೇ ಒಂದು ಸಾಮಾನ್ಯ ಅಧ್ಯಯನ ಜನರಲ್ ನಾಲೆಜ್ನಲ್ಲಿ ಒಂದು ಕ್ವಿಜ್ ರೂಪದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಕ್ವಶನ್ಸನ್ನು ತಂದಿದ್ದೀನಿ. ಎಲ್ಲ ವಿಷಯಗಳ ಪರೀಕ್ಷಾ ದೃಷ್ಟಿಯಿಂದ ಉಪಯುಕ್ತವಾಗ್ತಕ್ಕಂಥ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಹಕಾರಿಯಾಗ್ತಕ್ಕಂಥ ವಿಡಿಯೋಗಳು ಇದ್ದಾವೆ. ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೈಸ್ಕೂಲ್ ಮತ್ತು ವಿಶೇಷವಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳಿದ್ದಾವೆ. ಒಂದು ಸರಿ ತಾವುಗಳು ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ನಿಮಗೆ ಬೆನಿಫಿಟ್ ಆಗ್ತಕ್ಕಂಥ ವಿಡಿಯೋಗಳು ಖಂಡಿತವಾಗಿ ಸಿಗ್ತಾವೆ. ಶುರು ಮಾಡೋಣ. ಜಿಕೆಗೆ ಸಂಬಂಧಪಟ್ಟಂತೆ ಕ್ವಿಜಲ್ಲಿ ಒಟ್ಟು 30 ಕ್ವಶನ್ಸ್ಗಳು ಯಾವುವು ಅಂತ. ಪ್ರಶ್ನೆ 1 ಮತ್ತು ಮನ್ಸೂರು ಮಲ್ಲಿಕಾರ್ಜುನ ಕಲಾಮಂದಿರ ಎಲ್ಲಿದೆ? ಉತ್ತರ ಕೊಡ್ತೀನಿ, ತಮಗೂ ಕೂಡ ಉತ್ತರ ಗೊತ್ತಿದ್ದರೆ ಕಮೆಂಟಲ್ಲಿ ಉತ್ತರಗಳನ್ನು ಕಳಿಸಿ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಟೋಟಲಿ ಸ್ನೇಹಿತರೆ, ನಿಮ್ಮ ಎಷ್ಟು ಒಟ್ಟು ಗುಣಗಳನ್ನು 30ಕ್ಕೂ ಪಡೆದಿರಿ ಅನ್ನೋದನ್ನು ಕಡೆಗೆ ತಾವುಗಳು ಏನು ಮಾಡಬೇಕು, ಕ್ವಿಜನ್ನು ಅಟೆಂಪ್ಟ್ ಮಾಡಿದ ಲಾಸ್ಟ್ಗೆ ಸೊ ಅವುಗಳನ್ನು ಪೋಸ್ಟನ್ನು ಮಾಡಿ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡ್ತಾಯಿರಿ. ಮತ್ತು ನೆಕ್ಸ್ಟ್ ವಿಡಿಯೋ ಕೂಡ ಲೈನಪ್ ಮಾಡಿದ್ದೀವಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಧಾರವಾಡ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮನ್ಸೂರ್ ಮಲ್ಲಿಕಾರ್ಜುನ್ ಕಲಾಮಂದಿರ ಧಾರವಾಡದಲ್ಲಿ ಇದೆ. ಪ್ರಶ್ನೆ 2, ಪುರಂದರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುವುದು? ನವರಸ ಉತ್ಸವ ಅಂತ ಬರ್ತದೆ, ಪುರಂದರ ಉತ್ಸವ, ರನ್ನ ಉತ್ಸವ ಅಂತ ಬೇರೆ ಬೇರೆ ಉತ್ಸವಗಳು ಬರ್ತಾವೆ. ನಾವು ಪುರಂದರ ಉತ್ಸವ ಅಂತ ಕೇಳಿದ್ದೀವಿ. ಈ ಪುರಂದರ ಉತ್ಸವ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಜರುಗ್ತದೆ? ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಬಳ್ಳಾರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 3 ಬಂತು, ಕರ್ನಾಟಕ ವಿದ್ಯಾವರ್ತಕ ಸಂಘ ಎಲ್ಲಿದೆ? ಈ ಕ್ವಶನ್ ತುಂಬಾ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ರಿಪೀಟ್ ಮಾಡಿರ್ತಕ್ಕಂಥ ಕ್ವಶನ್ ಇದು. ಕರ್ನಾಟಕ ವಿದ್ಯಾವರ್ತಕ ಸಂಘ ಎಲ್ಲಿದೆ? ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಅಸ್ತಿತ್ವದಲ್ಲಿ ಇದೆ ಅಂತಕ್ಕಂಥದ್ದು. 4ನೇ ಪ್ರಶ್ನೆ ಬಂತು, ಹೊಯ್ಸಳರ ರಾಜಧಾನಿ ಯಾವುದು? ಹೊಯ್ಸಳರ ರಾಜಧಾನಿ ಯಾವುದು? ದ್ವಾರ ಸಮುದ್ರ ಅಂತಕ್ಕಂಥದ್ದು ಹೊಯ್ಸಳರ ಮನೆತನದ ರಾಜಧಾನಿ ಆಗಿತ್ತು. ಪ್ರಶ್ನೆ 5, ಕದಂಬ ಮನೆತನದ ಸ್ಥಾಪಕ ಯಾರು? ಕದಂಬ ಮನೆತನವನ್ನು ಕಟ್ಟಿರ್ತಕ್ಕಂಥ ಮನೆತನಕ್ಕೆ ತಳಪಾಯವನ್ನು ಹಾಕಿ ಅದರ ಶ್ರೇಯಸ್ಸನ್ನು ಪಡೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರು. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮಯೂರ ವರ್ಮ ಅಂತ ಬರ್ತದೆ. ಮಯೂರ ವರ್ಮ ಕದಂಬ ಮನೆತನವನ್ನು ಸ್ಥಾಪಿಸಿದ ದೊರೆ ಆಗಿದ್ದ. ಪ್ರಶ್ನೆ 6, ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿದೆ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಇನೋವಾ ಅಗ್ರಿ ಬಯೋ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಈ ಕ್ವಶನ್ಸ್ಗಳು ತಮಗೆ ಮೋಸ್ಟ್ ಅಪ್ಡೇಟ್ ಆಗಿರ್ತಕ್ಕಂಥ ಜಿಕೆಯನ್ನು ಅಪ್ಡೇಟ್ ಮಾಡ್ತಾವ, ಜಿಕೆಯನ್ನು ಹೆಚ್ಚಿಸ್ತಾವ. ಇನ್ನಷ್ಟು ಇಂಥ ಕ್ವಶನ್ಸ್ಗಳು ಬೇಕು ಅಂತ ತಮಗೆಲ್ಲರಿಗೂ ಕೂಡ ಅನ್ನಿಸ್ತದ ಅಂತ ಹೇಳ್ಬೋದು. ಮಾಲೂರಿನಲ್ಲಿ ಇನೋವಾ ಅಗ್ರಿ ಬಯೋ ಪಾರ್ಕ್ ಇದೆ ಅಂತಕ್ಕಂಥದ್ದು. ಪ್ರಶ್ನೆ 6 ಬಂತು, ವಾಣಿ ವಿಲಾಸ ಸಾಗರ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ಬಹಳ ಪುರಾತನ ಅಣೆಕಟ್ಟು ಅಂತ ವಾಣಿ ವಿಲಾಸ್ ಸಾಗರ ಯೋಜನೆ ಹೇಳ್ತಾರಲ್ಲ, ಹಾಗಾದ್ರೆ ಇದು ಯಾವ ನದಿಗೆ ಸಂಬಂಧಿಸಿದೆ ಅಂತ ಕ್ವಶನ್ ಇತ್ತು. ವಾಣಿ ವಿಲಾಸ್ ಸಾಗರ ಯೋಜನೆ ಯಾವ ನದಿಗೆ ಸಂಬಂಧಿಸಿದೆ? ವೇದಾವತಿ ಅಂತ ಬರ್ತದೆ. ವೇದಾವತಿ ನದಿಗೆ ವಾಣಿ ವಿಲಾಸ್ ಸಾಗರ ಯೋಜನೆ ಸಂಬಂಧಪಟ್ಟಿದೆ. ಸೂಪಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ? ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂಪಾ ಅಣೆಕಟ್ಟು ಆಗಿರ್ಬೋದು, ಗೋಕಾಕ್ ಜಲಪಾತ ಆಗಿರ್ಬೋದು, ಜೋಗ ಜಲಪಾತ. ಜಲಸಂಪನ್ಮೂಲಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಕ್ವಶನ್ಸ್ಗಳು ಬಂದೇ ಬರ್ತಾವ. ಸೂಪಾ ಅಣೆಕಟ್ಟು ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧವನ್ನು ಪಟ್ಟಿದೆ ಅಂತಕ್ಕಂಥದ್ದು. ಅಂದರೆ ಸೂಪಾ ಅಣೆಕಟ್ಟು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಪ್ರಶ್ನೆ 9, ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭವಾದ ವರ್ಷ ಯಾವುದು? ಮೊಗ್ಲಿಂಗ್ ಅವರು ಮಂಗಳೂರು ಸಮಾಚಾರ ಪ್ರಾರಂಭ ಮಾಡ್ತಾರೆ. ಇದು ಕನ್ನಡದ ಮೊದಲ ಸಮಾಚಾರ ಪತ್ರಿಕೆ ಅಂತ ಹೇಳ್ತೀವಿ. ಬಟ್ ಕ್ವಶನ್ ಇದೆ, ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭವಾದ ವರ್ಷ ಯಾವುದು? 1843ರಲ್ಲಿ ಮಂಗಳೂರು ಸಮಾಚಾರ ಪತ್ರಿಕೆ ಆರಂಭ ಆಯಿತು ಅಂತಕ್ಕಂಥದ್ದು. DM ನಂಜುಂಡಪ್ಪ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಈ ಹೆಸರು DM ನಂಜುಂಡಪ್ಪ ಅಂತಕ್ಕಂಥದ್ದು ಬಹಳ ಕಡೆನೇ ಬಂದು ಹೋಗ್ತದೆ. ಬಟ್ ಇಲ್ಲಿ ಕೇಳಿದ ಕ್ವಶನು DM ನಂಜುಂಡಪ್ಪ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ?
ಸರಿಯಾದ ಉತ್ತರ ಇತ್ತು ಅರ್ಥಶಾಸ್ತ್ರ ಅಂತ ಬರ್ತದೆ. ಅರ್ಥಶಾಸ್ತ್ರ ಕ್ಷೇತ್ರಕ್ಕೆ DM ನಂಜುಂಡಪ್ಪ ಅವರು ಸಂಬಂಧವನ್ನು ಪಟ್ಟಿದ್ದಾರೆ. ಪ್ರಶ್ನೆ 11, ವಾಲ್ಮೀಕಿ ಯಾರು? ವಿವಾದಾತ್ಮಕ ಕೃತಿ ಬರೆದವರು ಯಾರು? ತುಂಬಾನೇ ವಿವಾದಾತ್ಮಕ ಕೃತಿಗಳು ಕನ್ನಡದಲ್ಲಿ ಬಂದು ಒಂದು 5-6 ಬಂದು. ಓಕೆ, ಇದರಲ್ಲಿ ನಾವು ವಾಲ್ಮೀಕಿ ಯಾರು ಅಂತಕ್ಕಂಥದ್ದು ಕೇಳಿದ್ದೀವಿ. ಈ ವಾಲ್ಮೀಕಿ ಯಾರು ಅಂತಕ್ಕಂಥ ವಿವಾದಾತ್ಮಕ ಕೃತಿಯನ್ನ ಬರೆದವರು ಯಾರು? ಎಸ್, KS ನಾರಾಯಣಾಚಾರ್ಯ ಅಂತ ಬರ್ತಾರೆ. ಸೊ KS ನಾರಾಯಣಾಚಾರ್ಯರು ವಾಲ್ಮೀಕಿ ಯಾರು ವಿವಾದಾತ್ಮಕ ಕೃತಿಯನ್ನು ಬರೆದ ಕೃತಿಕಾರರು. ಪ್ರಶ್ನೆ 12, ಅಮರೇಶ್ವರ ಲಿಂಗ ಯಾರ ವಚನಾಂಕಿತ? ಎಸ್, ಸೊ ಕನ್ನಡದ ಶ್ರೇಷ್ಠ ವಚನಗಾರತಿ ಅಂತಾನೆ ಹೇಳ್ಬೋದು. ಅಕ್ಕ ಮಹಾದೇವಿ ನಂತರ ಹೆಸರು ಇವ್ರದ್ದು ಬರ್ತದೆ, ಐದಕ್ಕಿ ಲಕ್ಕಮ್ಮ. ಐದಕ್ಕಿ ಲಕ್ಕಮ್ಮ ಅವರು ಅಮರೇಶ್ವರ ಲಿಂಗ ವಚನಗಳ ಅಂಕಿತ ನಾಮ ಅವರದ್ದೇ ಆಗಿದೆ. ಪ್ರಶ್ನೆ 13, ನನ್ನ ಬಯೋಗ್ರಫಿ ಆತ್ಮಕಥನ ಯಾರದ್ದು? ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಯೋಗ್ರಫಿ, ಈ ಆತ್ಮಕಥನ ಯಾರದ್ದು? ಶ್ರೇಷ್ಠ ಹಾಸ್ಯ ಕವಿ ಅಂತ ಕನ್ನಡ ಸಾಹಿತ್ಯದಲ್ಲಿ ಅವರು ಪ್ರಸಿದ್ಧರಾಗಿದ್ದಾರೆ. ಬೀಚಿ ಅವರು ಬರ್ತಾರೆ. ಸೊ ಬೀಚಿ ಅವರು ಬರೆದಿರ್ತಕ್ಕಂಥ ಆತ್ಮಕಥನ ನನ್ನ ಬಯೋಗ್ರಫಿ. ಪ್ರಶ್ನೆ 14, ಕುಮಾರವ್ಯಾಸನ ಆಶ್ರಯದಾತ ಯಾರು? ಎಸ್, ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತಾರಲ್ಲ, ಕುಮಾರವ್ಯಾಸರನ್ನ ಗದುಗಿನ ನಾರಣಪ್ಪ. ಕುಮಾರವ್ಯಾಸನ ಆಶ್ರಯದಾತ 2ನೇ ದೇವರಾಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 15, ಧೀಮಂತ ಅಂತಕ್ಕಂಥ ಅಭಿನಂದನಾ ಗ್ರಂಥ ಯಾರದ್ದು? ಧೀಮಂತ ಅಂತಕ್ಕಂಥದ್ದು ಒಂದು ಅಭಿನಂದನಾ ಗ್ರಂಥ ಇದೆ. ಇದನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಉತ್ತರ DV ಗುಂಡಪ್ಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 16ನೇ ಪ್ರಶ್ನೆ ಬಂದಿದೆ, ನಿರಂಜನ ಇದು ಯಾರ ಕಾವ್ಯನಾಮ? ನಿರಂಜನ ಇದು ಯಾರ ಕಾವ್ಯನಾಮ? ಎಸ್, ಕುಳಕುಂದ ಶಿವರಾಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 17, ಅಭಿನವ ಪಂಪ ಇದು ಯಾರ ಬಿರುದು? ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಅದ, ಯುದ್ಧ ಕೃತಿನೂ ಇಂಪಾರ್ಟೆಂಟ್ ಅದ. ಅಭಿನವ ಪಂಪ ಅಂತ ನಾಗಚಂದ್ರರನ್ನ ಕರಿತೀವಿ. 18, ಕನಕದಾಸರ ಅಂಕಿತ ನಾಮ ಯಾವುದು? ಎಸ್, ಭಕ್ತ ಕವಿ ಕನಕದಾಸರ, ದಾಸ ಸಾಹಿತ್ಯದ ಶ್ರೇಷ್ಠ ಕವಿಯವರೇ ಕನಕದಾಸರ ವಚನಗಳ ಅಂಕಿತ, ದಾಸರ ಪದಗಳ ಅಂಕಿತ ಕಾಗಿನೆಲೆ ಆದಿಕೇಶವ ಅಂತಕ್ಕಂಥದ್ದು ಸರಿ ಉತ್ತರ. 19, ನಾ ಕಂಡ ಪಡುವನ ಯಾರ ಪ್ರವಾಸ ಕಥನ? ಎಸ್, ತುಂಬಾ ಇಂಪಾರ್ಟೆಂಟ್ ಇದೆ. ನಾ ಕಂಡ ಪಡುವನ ಅಂತಕ್ಕಂಥದ್ದು ದಿನಕರ ದೇಸಾಯಿ ಅವರ ಪ್ರವಾಸ ಕಥನ. 20, ಶಿವಾನುಭವ ಶಬ್ದಕೋಶ ಬರೆದವರು ಯಾರು? ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ತುಂಬಾನೇ ರಿಪೀಟ್ ಮಾಡಿದ್ದಾರೆ. ಶಿವಾನುಭವ ಶಬ್ದಕೋಶ ಅಂತಕ್ಕಂಥ ಕೃತಿ ಯಾರದ್ದು ಅಂತ ಕೇಳಿದ್ದಾರೆ. ಸೊ ಶಿವಾನುಭವ ಶಬ್ದಕೋಶ ಅನ್ನೋದು ಫಗು ಹಳಕಟ್ಟಿ ಅವರ ಒಂದು ಕೃತಿ. ಗಿರಿಜಾ ಕಲ್ಯಾಣ ಬರೆದವರು ಯಾರು? ಎಸ್, ಕನ್ನಡದ ಶ್ರೇಷ್ಠ ಕೃತಿ ಗಿರಿಜಾ ಕಲ್ಯಾಣ. ಇದನ್ನು ಬರೆದಿರ್ತಕ್ಕಂಥ ಕವಿ ಹರಿಹರ ಅಂತಕ್ಕಂಥದ್ದು ಸರಿ ಉತ್ತರ. ನಿಕೆಟಿನ್ ಅಂತಕ್ಕಂಥ ಪ್ರವಾಸಿಗ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದಾರೆ? ತುಂಬಾ ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಬಂದು ಹೋಗ್ತಾರೆ. ಅದರಲ್ಲಿ ನಿಕೆಟಿನ್ ಅಂತಕ್ಕಂಥವನು ಒಬ್ನು. ಈ ನಿಕೆಟಿನ್ ಅಂತಕ್ಕಂಥವನು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದ ಅಂತ ಕೇಳಿದ್ರೆ ರಷ್ಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಷ್ಟ್ರಕೂಟ ರಾಜಮನೆತನದ ಲಾಂಛನ ಯಾವುದು? ರಾಷ್ಟ್ರಕೂಟ ರಾಜಮನೆತನದ ಲಾಂಛನ ಗರುಡ ಅಂತಕ್ಕಂಥದ್ದು. 24, ಕರ್ನಾಟಕದ ಯಾವ ಜಲಪಾತವನ್ನ ನಯಾಗರ್ ಜಲಪಾತಕ್ಕೆ ಹೋಲಿಸಿದ್ದಾರೆ? ನೋಡಿ ಇಂಪಾರ್ಟೆಂಟ್ ಇದೆ. ಕರ್ನಾಟಕದ ಗೋಕಾಕ್ ಜಲಪಾತವನ್ನ ನಯಾಗರ್ ಜಲಪಾತಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ. ಮೈಸೂರಿನ ಪ್ರಥಮ ದಿವಾನರು ಯಾರು? ಪೂರ್ಣಯ್ಯ ಅವರೇ ಮೈಸೂರಿನ ಪ್ರಥಮ ದಿವಾನರು ಆಗಿದ್ದರು. ಕನ್ನಡದ ಮೊದಲ ವಚನಕಾರ ಯಾರು? ದೇವರದಾಸಿಮಯ್ಯ ಕನ್ನಡದ ಮೊದಲ ವಚನಕಾರ ಆಗಿದ್ದರು. 27, ಕನ್ನಡದ ಪ್ರಸಿದ್ಧ ಚಲನಚಿತ್ರ ಸತ್ಯ ಹರಿಶ್ಚಂದ್ರದ ನಿರ್ದೇಶಕರು ಯಾರು? ಕನ್ನಡದ ಪ್ರಸಿದ್ಧ ಚಲನಚಿತ್ರ ಸತ್ಯ ಹರಿಶ್ಚಂದ್ರದ ನಿರ್ದೇಶಕರು R ನಾಗೇಂದ್ರ ರಾವ್ ಅಂತಕ್ಕಂಥದ್ದು ರೈಟ್ ಆನ್ಸರ್. DM ನಂಜುಂಡಪ್ಪ ವರದಿ ಯಾವುದಕ್ಕೆ ಸಂಬಂಧಿಸಿದೆ? ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ. ಯಾವ ವರ್ಷದಲ್ಲಿ ಮಹಾಜನ್ ಆಯೋಗ ರಚನೆಯಾಯಿತು ಅಂತ ಕೇಳಿದ್ದಾರೆ? 1966ರಲ್ಲಿ ಮಹಾಜನ್ ಆಯೋಗ ರಚನೆ ಆಯಿತು. ವಿಡಿಯೋದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. GPSTR, HSTR, PU ಲೆಕ್ಚರರ್, FDA, SDA, ಪೊಲೀಸ್ ರಿಕ್ರೂಟ್ಮೆಂಟ್ಗೆ ತುಂಬ ಉಪಯುಕ್ತ ಆಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ಸೊ ನೆಕ್ಸ್ಟ್ ನಿಮಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಪಾರ್ಟನ್ನು ಕೂಡ ಅಪ್ಲೋಡ್ ಮಾಡ್ತೀವಿ. ವಿಡಿಯೋದ ಲಾಸ್ಟ್ ಕ್ವಶನ್, ಮಂಜುಷಾ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಇದು ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ, ರಿಪೀಟ್ ಆಗದ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಧರ್ಮಸ್ಥಳ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ